ವಾಲ್ ಎಲ್ಲೂ ಕಾಣಿಸ್ತಿಲ್ಲ ಆಕ್ಚುಲಿ, ಗೊತ್ತಾಗೋದಿಲ್ಲ ಇದರಲ್ಲಿ ವೀಲ್ ಎಲ್ಲೂ ಕಾಣಿಸ್ತಿಲ್ಲ ಅಲ್ಲಿ. ಸೊ ಫುಲ್ ಪ್ಯಾನೆಲಿಂಗ್ ಕವರ್ ಮಾಡಿ ಪ್ಯಾನಲಿಂಗ್ಗೆ ಕವರ್ ಆಗ್ತಾ ಇದೆ. ಓಕೆ. ಅಂಡ್ ಇಲ್ಲಿ ಡಿಸೈನ್ ಲೈಟ್ಗಳು ಇಲ್ಲಿ ಡ್ರಾಪ್ ಲೈಟ್ಸ್ ಹಾಕಿದೆ ಸರ್. ಇದು ನೀವೇ ಹಾಕೊಟ್ಟಿರೋದಾ ಇದು? ಸೊ ಡಿಸೈನ್ ಲೈಟ್ಗಳು ಇವಾಗ ಆಗ್ತಾ ಇದ್ದೀರಾ? ಚಾಯ್ಸಸ್ ಎಲ್ಲ ತುಂಬಾ ಇದೆ. ಸಿಗುತ್ತೆ ಬಟ್ ಕಸ್ಟಮರ್ ರಿಕ್ವೈರ್ಮೆಂಟ್ ಅವರೇ ತಂದ್ರು ಹಾಕೊಡ್ತೇವೆ. ಬೇಕಾದ್ರೆ ಇದು ಮಾಡ್ತಾರೆ. ಅಂಡ್ ಇಲ್ಲಿ ಕಿಚನ್ ಓಕೆನಾ ಮುಂಚೆ ಇದೇನು ಸರ್ ಇದು ಆಕ್ಚುಲಿ? ಸರ್ ಇದು ಬಂದು ಬ್ರೇಕ್ಫಾಸ್ಟ್ ಕೌಂಟರ್ ಸರ್. ಬ್ರೇಕ್ಫಾಸ್ಟ್ ಕೌಂಟರ್. ಬ್ರೇಕ್ಫಾಸ್ಟ್ ಕೌಂಟರ್ ಒಂದು ಪ್ರೀಮಿಯಂ ಆಗಿರೋ ರಾಫ್ಟರ್ಸ್ ಹಾಕಿದೆ ಸರ್. ಏನು ರಾಫ್ಟರ್ಸ್ ಇದು? ಇದು ನಾರ್ಮಲ್ ರಾಫ್ಟರ್ಸ್, ಓಕೆ. ಬಟ್ ಏನಂದ್ರೆ ಇಲ್ಲಿ ಗೋಲ್ಡ್ ಫಿನಿಶ್ ಇದೆ ಸರ್, ಮತ್ತೆ ಶೇಪ್ ಇರೋದು ಬಂದು ಡಿಫರೆಂಟ್ ಡಿಸೈನ್ಸ್ ಇದೆ, ಗೋಲ್ಡ್ ಫಿನಿಶಿಂಗ್ ಗೋಲ್ಡ್ ಫಿನಿಶ್. ಸೊ ಇದು ಸ್ವಲ್ಪ ಕಾಸ್ಟ್ಲಿ, ಐ ಮೀನ್ ಪ್ರೀಮಿಯಂ ರೇಂಜ್. ಮೇಲ್ಗಡೆ ಹಾಕಿರೋದು ಕ್ವಾರ್ಟ್ಸ್. ಮೇಲ್ಗಡೆ ಹಾಕಿರೋದು ಕ್ವಾರ್ಟ್ಸ್ ಸರ್. ಓಕೆ. ನೀವೇ ಹಾಕೊಟ್ಟಿರೋದಲ್ವಾ? ಹೌದು ಸರ್. ಓಕೆ. ಸೊ ಇವಾಗ ಕಿಚನ್ಗೆ ಬಂದ್ಬಿಡೋಣ. ಇದು ಒಂದು ಬ್ರೇಕ್ಫಾಸ್ಟ್ ಕೌಂಟರ್ ಸರ್, ಡಬಲ್ ಟೇಬಲ್. ಇದು ಹೈ ಚೇರಿಗೆ, ಇದು ನಾರ್ಮಲ್ ಸ್ಟೋರೇಜಿಗೆ. ಓಕೆ. ಕೆಳಗಡೆನೂ ಸ್ಪೇಸ್ ಇದೆ, ಸ್ಪೇಸ್ ಮಾಡ್ಕೊಟ್ಬಿಟ್ಟಿದ್ದೀರಾ ಅಲ್ವಾ? ಸೊ ಇದರ ಕೆಳಗಡೆ ಮತ್ತೆ ಸ್ಟೋರೇಜ್. ಓಕೆ. ಸೊ ಆ ಕಡೆನೂ ಚೇರ್ ಇಟ್ಕೊಬಹುದು, ಈ ಕಡೆನೂ ಚೇರ್ ಇಟ್ಕೋಬಹುದು. ಓಕೆ ಓಕೆ ಓಕೆ. ಸೊ ಟೋ ಇನ್ ಒನ್ ಮಾಡಿದ್ವಿ. ಅದಾದ್ಮೇಲೆ ಬಂದು ಟಾಲ್ ಯೂನಿಟ್ ಸರ್ ಇಲ್ಲಿ. ಓಕೆ. ಸೊ ಟಾಲ್ ಯೂನಿಟ್ ವಿತ್ ಪ್ಯಾಂಟ್ರಿ ಯೂನಿಟ್ ಆಕ್ಚುಲಿ ಇದು. ಇಲ್ಲೂ ಒಳಗಡೆ ಲೈಟ್ ಹಾಕಿದೀವಿ. ಸೊ ಇದ್ರ ಒಳಗಡೆ ಲೈಟ್ ಬರುತ್ತಲ್ಲ, ಇದು ಲೈಟ್ ಹಾಕಿದೆ ಸರ್. ಇದು ಪ್ಯಾಂಟ್ರಿ ಯೂಶುವಲಿ ಹಾಕಿಲ್ಲ. ಓಕೆ. ಇದನ್ನ ಫಸ್ಟ್ ಟೈಮ್ ಆಗ್ತಾ ಇರುವಂತದ್ದು. ಓಕೆ. ಇದು ಯಾವ ಕಂಪನಿ ಸರ್ ಇದು? ಸರ್ ಇದು ಬಂದು ಪೆಡ್ಲರ್ದು ಸರ್. ಪೆಡ್ಲರ್ದ ಇದು? ಸರ್. ಓಕೆ. ಸೊ ಇದು ನಾವು ಇನ್ನ ಅಡ್ಜಸ್ಟ್ ಮಾಡಬಹುದಲ್ಲ, ಮೇಲೆ ಕೆಳಗೆ ಹಾಕೋಬಹುದಾಯ್ತಾ ಅಥವಾ ಫಿಕ್ಸೆಡ್? ಸರ್ ಇಲ್ಲ ಫಿಕ್ಸೆಡ್ ಆಕ್ಚುಲಿ. ಇದು ಫಿಕ್ಸೆಡ್, ರಿಮೂವಬಲ್ ಬಟ್ ಫಿಕ್ಸೆಡ್. ರಿಮೂವಬಲ್, ವಾಶ್ ಮಾಡಬಹುದು, ವಾಶ್ ಮಾಡಬಹುದು. ಓಕೆ ಓಕೆ ಓಕೆ. ಗಲೀಜ್ ಆಯ್ತು ಅಂದ್ರೆ ವಾಶ್ ಮಾಡಬಹುದು. ವಾಶ್ ಮಾಡಿ ಮತ್ತೆ ಹಿಂಗ್ ಜಸ್ಟ್ ಪ್ಲೇಸ್ ಮಾಡೋದು ಸರ್, ಅಷ್ಟೇ. ಸೂಪರ್ ಸರ್ ಇದು. ಓಕೆ. ಕ್ಲೋಸ್ ಮಾಡೋಣ. ಓಕೆ. ಈ ಕಡೆ ಬಂದ್ರೆ ಸರ್, ಈ ಕಡೆ ಬಂದ್ರೆ ಒಂದು ಅಪ್ಲಿಫ್ಟರ್. ಇಲ್ಲಿ ಒಳಗಡೆ ಒಂದು ಲೈಟ್ ಹಾಕಿದೀವಿ. ಲೈಟ್ ಹಾಕಿದೀರಾ? ಓಕೆ. ಅಪ್ಲಿಫ್ಟರ್ ಯಾವ ಕಂಪನಿ ಇದು? ಎಬ್ಕೋದ ಅದು? ಅಪ್ಲಿಫ್ಟರ್ಸ್ ಎಲ್ಲ ಎಬ್ಕೋದೇ ಇರುತ್ತೆ. ಓಕೆ ಓಕೆ. ಮತ್ತೆ ಇಲ್ಲಿ ಬಂದು ಕಸ್ಟಮರ್ ಕ್ವಾಡ್ಸ್ ಹಾಕ್ಸ್ಕೊಂಡಿದ್ದಾರೆ. ಮೇಲ್ಗಡೆ ಕ್ವಾಡ್ಸ್ ಹಾಕಿರೋದಾ ಇದು? ಹೌದು, ಇದು ಕಸ್ಟಮರ್ ರಿಕ್ವೈರ್ಮೆಂಟ್. ಬಟ್ ನೀವು ಹಾಕೊಟ್ಟಿರೋದು? ಹೌದು ಸರ್. ಎಷ್ಟು ಎಂಎಂ ಬರುತ್ತೆ ಇದು ಕ್ವಾಡ್ಸ್? ಇದೆ ಸರ್ ಯೂಶುವಲಿ 20 mm, ಬಟ್ ಫ್ರಂಟ್ ಥಿಕ್ನೆಸ್ ನಾವು ಜಾಸ್ತಿ ಮಾಡಿರ್ತೀರಾ, ಎಕ್ಸ್ಟ್ರಾ ಪೀಸ್ ಕೊಟ್ಬಿಟ್ಟು ಜಾಸ್ತಿ ಮಾಡಿರ್ತೀರಾ ಅಲ್ವಾ? ಓಕೆ. ಅಂಡ್ ಇದು ವಾಶ್ ಬೇಸಿನ್ ಎಲ್ಲ ಬರಲ್ಲ ತಾನೆ ನಿಮಗೆ? ಇಲ್ಲ ಸರ್, ಇಲ್ಲ ಇಲ್ಲ, ನಮ್ಮ ಪ್ಯಾಕೇಜ್ ಅಲ್ಲಿ ಯಾವುದು ಬರೋದಿಲ್ಲ. ಬಟ್ ಕಸ್ಟಮರ್ ರಿಕ್ವೈರ್ಮೆಂಟ್ ಬೇಕಂದ್ರೆ ಮಾಡ್ಕೊಡ್ತೀರಾ. ಇಲ್ಲಿ ಬಂದು ಓವನ್ ಸ್ಪೇಸ್ ಕೊಟ್ಟಿದ್ದೀವಿ ವಾಲ್ ಯೂನಿಟ್ ಅಲ್ಲಿ. ಓಕೆ. ಮತ್ತೆ ಅದ್ರ ಮೇಲೆ ಒಂದು ಅಪ್ಲಿಫ್ಟರ್ ಹಾಕಿದ್ದೀರಾ ಮೇಲ್ಗಡೆ. ಮೇಲ್ಗಡೆ ಲಾಫ್ಟ್ ಸಿಂಗಲ್ ಕಲರ್ ಸರ್, ಕಂಪ್ಲೀಟ್ಲಿ ಬ್ಲೂ ಕಲರ್. ಓಕೆ. ಇದು ಕಸ್ಟಮರ್ ಫೇವರೇಟ್ ಕಲರ್ ಅಂತನಾ? ಓಕೆ ಓಕೆ. ಇಲ್ಲಿ ಬಂದು ಮತ್ತೆ ವಾಲ್ ಯೂನಿಟ್ ಅಲ್ಲಿ ಇದು ಮಾಡಿದ್ದೀರಾ, ವಿತ್ ಗ್ಲಾಸ್ ಬರುತ್ತಲ್ಲ? ವಿತ್ ಗ್ಲಾಸ್, ಫ್ರಾಸ್ಟೆಡ್ ಗ್ಲಾಸ್. ಈ ಟೈಲ್ಸ್ ಎಲ್ಲ ನೀವು ಹಾಕಲ್ಲ ತಾನೇ? ಇದು ಇದಕ್ಕೆ ನಿಮ್ಗೆ ನಾನ್ ರಿಲೇಟೆಡ್ ಅಲ್ಲ? ನಾನ್ ರಿಲೇಟೆಡ್. ಹೌದು. ಓಕೆ ಓಕೆ ಓಕೆ. ಸರಿ ಸರ್. ಕೆಳಗಡೆ ತೋರಿಸಿ ಸರ್ ನಮಗೆ ಕೆಳಗಡೆ ಯೂನಿಟ್ಗಳನ್ನ. ಇದು ಬಂದು ಡಸ್ಟ್ಬಿನ್ ಹೋಲ್ಡರ್ ಇದೆ. ಡಸ್ಟ್ಬಿನ್ ಹೋಲ್ಡರ್. ಮತ್ತೆ ಇಲ್ಲಿ ವಾಟರ್ ಪ್ಯೂರಿಫೈಯರ್ ಕಸ್ಟಮರ್ ಇಲ್ಲೇ ಹಾಕೊಂಡಿದ್ದಾರೆ. ಕೆಳಗಡೆನೇ ಹಾಕೊಂಡಿದ್ದಾರೆ. ವಾಟರ್ ಇಲ್ಲಿ ಮೇಲ್ಗಡೆ ಬರೋ ತರ ಮಾಡಿದ್ದಾರೆ ಅಲ್ವಾ? ಓಕೆ 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 ಓಕೆ. ಸೊ ಕುಡಿಯೋ ನೀರು ನಾರ್ಮಲ್ ವಾಷಿಂಗ್. ಇದು ಇನ್ಸ್ಟಾಲೇಷನ್ ನೀವು ಮಾಡಲ್ಲ ಅಲ್ವಾ? ಇದು ಇಲ್ಲ, ಕಂಪನಿಯವರೇ ಮಾಡ್ಕೊಡ್ತಾರೆ. ನಾವು ಅಲ್ಯೂಮಿನಿಯಂ ಫಾಯಿಲ್ ಹಾಕಿದೀವಿ. ಆ ಅಲ್ಯೂಮಿನಿಯಂ ಫಾಯಿಲ್ ಏನಕ್ಕೆ ಹಾಕ್ತಿವಿ ಅಂದ್ರೆ ವಾಟರ್ ಪ್ರೂಫ್ ಸರ್, ನೀರು ತಡೆಯುತ್ತೆ ಅಂತ. ಅಂಡ್ ಇಲ್ಲಿ ಡಸ್ಟ್ಬಿನ್ ಅನ್ನ ಡಸ್ಟ್ಬಿನ್ ಹೋಲ್ಡರ್ ಒಂದು ಕೊಟ್ಟಿದ್ದೀವಿ, ಹಾಕಿದೀರಾ? ಓಕೆ. ಅಂಡ್ ಈ ಕಡೆ ಬಂದ್ರೆ ಬಾಸ್ಕೆಟ್ಸ್ ಸರ್. ಇದು ಕಟ್ಲರಿ. ಇದು ಬಂದು SS ಯೂನಿಟ್ ಸರ್. ಓಕೆ. ಇದು ಪ್ಲೇನ್. ಇದು ಬಂದು ತಾಲಿ ಯೂನಿಟ್. ಓಕೆ ಓಕೆ. ಇದಕ್ಕೆ ಜಿ ಪ್ರೊಫೈಲ್ ಹ್ಯಾಂಡಲ್ಸ್ ಬಂದು ಬ್ಲಾಕ್ ಕಲರ್ ಕೊಟ್ಟಿದ್ದೀವಿ ಸರ್. ಮ್ಯಾಟ್ ಬ್ಲಾಕ್ ಅಲ್ವಾ ಇದು? ಓಕೆ ಓಕೆ. ಈ ಕಡೆ ಬಂದು 2 ಟ್ಯಾಂಡಮ್ ಬಾಕ್ಸ್ ಕೊಟ್ಟಿದ್ದೀವಿ ಸರ್. ದೊಡ್ಡದಲ್ವಾ ಇದು? ಸೈಜ್ ಏನಿದೆ ಸರ್? ಇದು 8 ಇಂಚಸ್. 8 ಇಂಚ್ ಟ್ಯಾಂಡಮ್ ಬಾಕ್ಸ್ ಸೈಜ್ ಬಂದು 8 ಇಂಚಸ್, ಬಟ್ ಓವರ್ ಆಲ್ ಅಲ್ಲಿ 2 ಪೀಸ್ ಆಗಿ ಡಿವೈಡ್ ಮಾಡ್ತೀವಿ. ಓಕೆ. 8 ಇಂಚ್ 2 ಪೀಸ್ ಹಾಕಿದ್ದೀರಾ ಅಲ್ವಾ? ಓಕೆ. ಸೊ ಈ ಕಡೆ ಬಂದು ಈ ಕಾರ್ನರ್ ಸ್ಪೇಸ್ಗೆ ಡೋರ್ ಸರ್. ಸೊ ಕಂಪ್ಲೀಟ್ ಆಗಿ ಒಳಗಡೆ ಯೂಸ್ ಮಾಡಿ ಕಾರ್ನರ್ ಸ್ಪೇಸ್ ನ ಯುಟಿಲೈಸ್ ಮಾಡ್ಕೊಳ್ಳೋದಕ್ಕೆ. ಸೊ ಈ ಕಾರ್ನರ್ ಸ್ಪೇಸ್ ಅಲ್ಲಿ ಬೇರೆ ಬರುತ್ತೆ, ಮ್ಯಾಜಿಕ್, ರಿವಾಲ್ವ್ ಅವೆಲ್ಲ ಇದೆ ನಿಮ್ಮ ಹತ್ರ? ಇದೆ ಸರ್, ಇದೆ. ಕಸ್ಟಮರ್ ರಿಕ್ವೈರ್ಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ, ಮಾಡ್ಕೊಡ್ತೀವಿ. ಓಕೆ. ಅಂಡ್ ನೆಕ್ಸ್ಟ್ ಹಾಗೆ ಸರ್ ಇದು ಬಂದು ಬಾಟಲ್ ಪುಲ್ ಔಟ್ 3 ಸ್ಟೆಪ್ ಅಲ್ವಾ ಇದು? 3 ಸ್ಟೆಪ್ಸ್ ಸರ್. ಹೌದು. ಓಕೆ. 3 or 2 ಸ್ಟೆಪ್ಸ್ ಅವೈಲೇಬಲ್ ಇರುತ್ತೆ. ಮತ್ತೆ ಲಾಸ್ಟ್ ಒನ್ ಬಂದು ಶಟರ್ ವಿತ್ ಶೆಲ್ಫ್ ಸರ್. ಶಟರ್ ವಿತ್ ಶೆಲ್ಫ್ ಗಳನ್ನ ಮಾಡಿದ್ದೀರಾ. ಓಕೆ. ಸೂಪರ್ ಸರ್. ಯುಟಿಲಿಟಿ ಏನು ಮಾಡಿದ್ದೀರಾ ಸರ್? ಯುಟಿಲಿಟಿ ಬಾಕ್ಸ್ ಅಂತ ಮಾಡಿದ್ದೀವಿ. ಇದು ಬಂದು ಇವರು ಪಾತ್ರೆ ತೊಳೆಯೋಕೆ ಈಚೆ ಸಪರೇಟ್ ಆಗಿ ಯೂಶಲಿ ಕಸ್ಟಮರ್ಸ್ ಮಾಡ್ಕೋತಾರೆ ಬಾಲ್ಕನಿಯಲ್ಲಿ. ಕೆಳಗಡೆ ಬಂದು WPVC ಕಂಪ್ಲೀಟ್ ಆಗಿ ಮಾಡಿದೆ ಸರ್. ಇದೆಲ್ಲ ವುಡ್ ಅಲ್ಲ, WPVC ನಾ? ಓಕೆ ಸರ್. WPVC ಮಾಡಿ ಅಲ್ಲೊಂದು ಶೆಲ್ಫ್. ಏನಕ್ಕೆ WPVC ಮಾಡಿರೋದು ನೀವು ಸರ್? ವುಡ್ ಅಲ್ಲಿ ಹಾಕಿದ್ರೆ ನೀರು ಬಿದ್ದ ತಕ್ಷಣ ಸ್ಪಾಯಿಲ್ ಆಗುತ್ತೆ. ಓಕೆ. ಸೊ ಇಲ್ಲಿಂದ ನೀರೆಲ್ಲ ಬರೋದು. ಓಕೆ ಓಕೆ. ಮಳೆ ಬರೋದಾಗ್ಲಿ ಏನೇ ಆಗಲಿ ನೀರು ಬಿದ್ದರೆ ಇದೆಷ್ಟೇ ನೀರು ಹಾಕಿದ್ರು ನಿಮ್ಗೆ ಏನೂ ಆಗಲ್ಲ ಅಂತೀರಾ? ಏನೂ ಆಗಲ್ಲ. ಬಟ್ ಇದರ ಡಿಸ್ಅಡ್ವಾಂಟೇಜ್ ಅಂದ್ರೆ ಕಲರ್ ಒಂದೇ ಬರುತ್ತೆ, ಅದೇ ಪ್ರಾಬ್ಲಮ್ ಅಷ್ಟೇ. ಕಲರ್ ಒಂದೇ, ವೈಟ್ ಕಲರ್. ಓಕೆ ಓಕೆ ಓಕೆ. ಅದ್ ಬಿಟ್ರೆ ನಿಮಗೆ ಲೈಫ್ ತುಂಬಾ ಚೆನ್ನಾಗಿ ಬರುತ್ತೆ. ಈ ಯೂನಿಟ್ ಬಂದು ನಾವು ಮಾಡಿರೋದು ಇದು ಮೇಲೆ ವಾಷಿಂಗ್ WPVC,
ಇದ್ರ ಮೇಲೆ ವಾಷಿಂಗ್ ಮಿಷಿನ್ ಇಟ್ಕೊತೀವಿ. ಇದ್ರ ಮೇಲೆ ವಾಷಿಂಗ್ ಮಿಷಿನ್ ಇಟ್ಕೊಂತಾರಾ? ಓಕೆ ಓಕೆ ಓಕೆ. ಸೊ ಕೆಳಗಡೆ ಮತ್ತೆ ಸ್ಟೋರೇಜ್ ಸರ್ ಇದಕ್ಕೆ. ಸ್ಟ್ರೆಂತ್ ವಾಷಿಂಗ್ ಮಿಷಿನ್ ವೇಟ್ ತಡೆಯುತ್ತೆ ಸರ್ ಇದು? ಒಳಗಡೆ ನಾವು MS ಅಲ್ಲಿ ಬಾಕ್ಸ್ ಇದು ಮಾಡಿದೆ ಸರ್, ಫಸ್ಟ್ ಸ್ಟ್ರಕ್ಚರ್ ಮಾಡಿದ್ದೀರಾ? ಸ್ಟ್ರಕ್ಚರ್ ಮಾಡಿದ್ದೀವಿ. ಅದಾದ್ಮೇಲೆ ಇದು ಮಾಡಿದೆ ಸರ್. ಓಕೆ ಓಕೆ. ಇಲ್ಲಿ ಕಿಚನ್ ವುಡ್ ವರ್ಕ್ ಇಷ್ಟೇ ಸರ್. ಈಗ ಫಾಲ್ ಸೀಲಿಂಗ್ ಯೂಶಲಿ ಕಿಚನ್ ಅಲ್ಲಿ ನಾವು ಯಾವತ್ತೂ ಫಾಲ್ ಸೀಲಿಂಗ್ ಮಾಡಿಲ್ಲ. ನಾನು ನೋಡಿಲ್ಲ, ಅದಕ್ಕೆ ಫಸ್ಟ್ ಟೈಮ್ ಕಸ್ಟಮರ್ ಮಾಡಿದ್ದಾರೆ. ಇದೊಂದು ಸಿಂಪಲ್ ಡಿಸೈನ್ ಮಾಡಿದೀವಿ. ಇಲ್ಲಿ ಸೆಂಟರ್ ಅಲ್ಲಿ ಒಂದು ಸರ್ಕಲ್ ಕೊಟ್ಟು ಅದ್ರ ಹಿಂದ್ಗಡೆ ಕೋಲ್ ಲೈಟ್ ಕೊಟ್ಟಿದ್ದೀವಿ. ಸಿಂಪಲ್ ಆಗಿ ಮಾಡಿ ಕೆಳಗಡೆ ಒಂದು ಇದು ಮಾಡಿದ್ದೀರಾ. ಸೊ ಅದ ಎಂಟಿ ಆಗಿರೋ ಬದಲು ಒಂದು ಡಿಸೈನ್ ಮಾಡಿದ್ದೀರಾ. ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ. ಈಗ RCCಯಲ್ಲಿ ನಡೀತಾ ಇದೆ ಆಷಾಢ ಆಫರ್ ಏನು ಗೊತ್ತಾ, ನಿಮ್ಮ ಕನಸಿನ ಮನೆನ ನಮ್ಮ ಜೊತೆ ಅಂದರೆ RCC ಜೊತೆನಲ್ಲಿ ಏನಾರ ಕನ್ಸ್ಟ್ರಕ್ಷನ್ ಮಾಡಿಸ್ಕೊಂಡ್ರಿ ಅಂತ ಹೇಳಿದ್ರೆ ಅಪ್ ಟು 5 ಲಕ್ಷದವರೆಗೆ ಪ್ರೀಮಿಯಂ ಇಂಟೀರಿಯರು ಫ್ರೀ ಸಿಗುತ್ತೆ. ಈ ಆಫರ್ ಇರುವಂತದ್ದು ಜುಲೈ 10ರಿಂದ ಆಗಸ್ಟ್ 10ವರೆಗೆ ಮಾತ್ರ, ಓನ್ಲಿ ಆಷಾಢದಲ್ಲಿ. ಸೊ ಪ್ರೊಫೆಷನಲ್ ವರ್ಕ್ ಬೇಕು, ಅದು ಕೈಗೆಟುಕೋ ದರದಲ್ಲಿರಬೇಕು. 5 ಲಕ್ಷದ ಇಂಟೀರಿಯರ್ ಕೂಡ ಫ್ರೀ ಬೇಕು ಅಂದ್ರೆ ನೀವು RCCನ ಚೂಸ್ ಮಾಡಬೇಕು. ಧನ್ಯವಾದಗಳು. ಕಿಚನ್ ಎಕ್ಸ್ಪ್ಲನೇಷನ್ ಕೊಡಿ. ಕಿಚನ್ ಅಲ್ಲಿ ಇವಾಗ ಬಂದು ಡಬಲ್ ಕಲರ್ ಸರ್ ಇಲ್ಲಿ. ಸೊ ಇಲ್ಲಿ ಬಂದು ಬ್ಲಾಕ್ ಅಂಡ್ ವೈಟ್ ಕಾಂಬಿನೇಷನ್ ಅಲ್ಲಿ ಮಾಡ್ಕೊಂಡಿದ್ದಾರೆ. ಬ್ಲಾಕ್ ಅಂಡ್ ವೈಟ್ ಕಾಂಬಿನೇಷನ್ಸ್. ಓಕೆ. ಫುಲ್ ವೈಟ್ ವಿತ್ ಬ್ಲಾಕ್ ಕಲರ್ ಮತ್ತೆ ಸ್ಪಾರ್ಕಲ್ಸ್ ಇದೆ ಸರ್. ಕಾಣಿಸ್ತಾ ಇದೆ ಸರ್, ಇದು ಕಂಪ್ಲೀಟ್ ಆಗಿ ಸ್ಪಾರ್ಕಲ್ ಕೊಟ್ಟಿದ್ದಾರೆ. ಹೌದು. ಇದು ಬಂದು ಅಕ್ರಾಲಿಕ್ ಕಿಚನ್ ಸರ್, ಟಾಪ್ ಟು ಬಾಟಮ್ ಅಕ್ರಾಲಿಕ್ ಸರ್. ಅಕ್ರಾಲಿಕ್ ಕಿಚನ್ ಇದು? ಹೌದು ಸರ್. ಅಕ್ರಾಲಿಕ್ ಅಂತಂದ್ರೆ ಏನದು? ಅಕ್ರಾಲಿಕ್ ಅಂದ್ರೆ ಸರ್ ಯೂಶಲಿ ಲ್ಯಾಮಿನೇಟ್ಸ್ ಅಲ್ಲಿ ಹೈಯರ್ ಎಂಡ್ ಸರ್. ಸೊ ಅದು ಬಂದು 1.5 ಥಿಕ್ನೆಸ್ ಬರುತ್ತೆ. ಓಕೆ. ಮತ್ತೆ ಆಂಟಿ ಸ್ಕ್ರಾಚ್ ಬರುತ್ತೆ ಸರ್. ಇದು ಏನ್ ಹೇಳಿ? ಆಂಟಿ ಸ್ಕ್ರಾಚ್ ಬರುತ್ತೆ. ಆಂಟಿ ಸ್ಕ್ರಾಚ್ ಇರುತ್ತಾ ಇದು? ಹೌದು ಸರ್. ಸೊ ಇದ್ರ ಮೇಲೆ ಒಂದು ಗ್ಲಾಸ್ ಲೇಯರ್ ಇರುತ್ತೆ. ಸೊ ಇವಾಗ ನೋಡ್ತಿದ್ರೆ ನಿಮ್ಗೆ ಒಂದು ಸ್ವಲ್ಪ ಫ್ಲೋಟಿಂಗ್ ತರ ಇರುತ್ತೆ. ಸೊ ಯೂಶಲಿ ಗ್ಲಾಸ್ ಮೇಲೆ ಲೈಟ್ ಬಿದ್ದಾಗ ಫ್ಲೋಟಿಂಗ್ ತರ ಇರುತ್ತೆ. ಓಕೆ ಓಕೆ ಓಕೆ. ಆ ತರ ಕಾಣಿಸುತ್ತೆ ಸರ್. ಅಂಡ್ ಸ್ಪಾರ್ಕಲ್ ಇರುತ್ತೆ. ಸ್ಪಾರ್ಕಲ್, ಹೌದು ಸ್ಪಾರ್ಕಲ್ ಇರುತ್ತೆ. ಅದ್ರಲ್ಲಿ ಆಪ್ಷನ್ಸ್ ಇದೆ ಸರ್. ಸ್ಪಾರ್ಕಲ್ ಬೇಕಾದ್ರೂ ತಗೋಬಹುದು, ಇಲ್ಲ ಪ್ಲೈನ್ ಕಲರ್ಸ್ ಬೇಕಾದ್ರೂ ತಗೋಬಹುದು. ಮ್ಯಾಟ್ ಸಿಗುತ್ತಾ ಇದ್ರೊಳಗಡೆ? ಮ್ಯಾಟ್ ಸಿಗಲ್ಲ ಸರ್, ಗ್ಲಾಸಿ ಮಾತ್ರ. ಗ್ಲಾಸಿನೇ ಬರುತ್ತೆ. ಗ್ಲಾಸಿ ಮಾತ್ರ ಸರ್. ಹೌದು. ಓಕೆ. ಹೇಳಿ ಸರ್, ಏನೇನು ಯೂಸ್ ಮಾಡಿ? ರೋಸ್ ಗೋಲ್ಡ್ ಹ್ಯಾಂಡಲ್ಸ್ ಯೂಸ್ ಮಾಡಿರೋದು ಕಂಪ್ಲೀಟ್. ಪ್ರೊಫೈಲ್ ಹ್ಯಾಂಡಲ್ ರೋಸ್ ಗೋಲ್ಡ್ ಜಿ ಪ್ರೊಫೈಲ್ ಅನ್ನು ಯೂಸ್ ಮಾಡಿರುವಂತದ್ದು. ಓಕೆ, ಎಕ್ಸ್ಪ್ಲೈನ್ ಮಾಡ್ತಾ ಬನ್ನಿ. ಓಕೆ ಸರ್. ಇದು ಲಾಫ್ಟ್ ಬಂದು ಸಿಂಗಲ್ ಕಲರ್ ಕಾನ್ಸೆಪ್ಟ್ ಸರ್. ಕಂಪ್ಲೀಟ್ ಆಗಿ ಬ್ಲಾಕ್ ಕಲರ್ ಯೂಸ್ ಮಾಡಿದೀವಿ. ಅದ್ರ ಕೆಳಗಡೆ ಮಿಡಲ್ ಯೂನಿಟ್ ಬಂದು ಪ್ರೊಫೈಲ್ ಶಟರ್ಸ್ ಅವಾಗಲೇ ಹೇಳ್ದಂಗೆ ರೋಸ್ ಗೋಲ್ಡ್ ವಿತ್ ಬ್ಲಾಕ್ ಗ್ಲಾಸ್ ಕೊಟ್ಟಿದ್ದೀವಿ ಸರ್ ಇಲ್ಲಿ. ಓಕೆ ಓಕೆ ಓಕೆ. ನೀವು ನೋಡಿದ್ರೆ ಒಳಗಡೆ ಗ್ಲಾಸ್ ಶೆಲ್ಫ್, ಒಳಗಡೆ ಒಂದು ಸ್ಪಾಟ್ ಸರ್ಫೇಸ್ ಲೈಟ್ ಸರ್ ಸಪರೇಟ್ ಇದು ಕೊಟ್ಬಿಟ್ಟಿದ್ದೀರಾ. ಓಕೆ ಓಕೆ. ಸೊ ಇದು ಎರಡು ಅಪ್ಲಿಫ್ಟರ್ ಕೊಟ್ಟಿದ್ದೀವಿ. ಇದು ಅಪ್ಲಿಫ್ಟರ್ ಇದೆ. ಅಪ್ಲಿಫ್ಟರ್ ಸರ್. ಓಕೆ, ಅಪ್ಲಿಫ್ಟರ್. ಸೂಪರ್ ಸರ್. ಓಕೆ. ಸೊ ಇಲ್ಲಿ ಇದು ಕಾರ್ನರ್ ಯೂನಿಟ್ ಸರ್. ಈ ಕಡೆ ಬಂದು ಸ್ಟೋರೇಜ್. ಇದು ಬಂದು ಹಿಂಗೆ ಸರ್. ಓಕೆ, ಸೂಪರ್. ಕೆಳಗಡೆ ಬಂದು ಎಲ್ ಶೇಪ್ ಸ್ಪೈಸ್ ರ್ಯಾಕ್ ಸರ್. ಸ್ಪೈಸ್ ರ್ಯಾಕ್ ಕೊಟ್ಟಿದ್ದೀರಲ್ವಾ? ಇದು ಬೇಕಾದ್ರೆ ಗ್ಲಾಸ್ ಅಲ್ಲಿ ಮಾಡ್ಬೋದಲ್ವಾ ಬೇಕಂದ್ರೆ? ಹಾಂ ಸರ್, ಗ್ಲಾಸ್ ಅಲ್ಲಿ ಮಾಡ್ಬೋದು. ಸ್ಪೈಸ್ ರ್ಯಾಕ್ ಯೂಶಲಿ ಈಸಿ ಇರುತ್ತೆ ಆಕ್ಸೆಸ್ ಮಾಡ್ಕೊಳ್ಳೋಕೆ. ಆಕ್ಸೆಸ್ ಮಾಡೋದಕ್ಕೆ ಯಾವಾಗಲೂ ಡೋರ್ ಓಪನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಓಕೆ. ಅಂಡ್ ಇದು ಓಪನ್ ಯಾವ ತರ? ಇದು ಪುಷ್ ಮ್ಯಾಗ್ನೆಟ್ ಸರ್. ಸೇಮ್ ವಾರ್ಡ್ರೋಬ್ ಯೂಸ್ ಮಾಡಿದ್ದೀರಾ ಅದೇ ತರ ಅಲ್ವಾ? ಹೌದು ಸರ್. ಓಕೆ ಓಕೆ, ಈ ತರ. ಓಕೆ ಓಕೆ, ಸೂಪರ್. ಸೊ ಗೊತ್ತಾಗಲ್ಲ ಯೂಶಲಿ ಯಾವ ಕಡೆ ಪುಷ್ ಮ್ಯಾಗ್ನೆಟ್ ಇದೆ ಅಂತ. ಓಕೆ ಓಕೆ ಓಕೆ. ಎಲ್ಲ ಒಂದೇ ತರ ಕಾಣಿಸುತ್ತೆ. ಸರಿ 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 ಸರಿ. ಓಕೆ, ಹಾಗೆ ಕಂಟಿನ್ಯೂ ಮಾಡ್ಬಿಡೋಣ. ಸೆಂಟರ್ ಯೂನಿಟ್ ಈ ಚಿಮ್ನಿ ನಮ್ಮ ಕಡೆಯಿಂದಾನೆ ಕೊಟ್ಟಿದ್ದೀವಿ. ಚಿಮ್ನಿ ನೀವೇ ಹಾಕೊಟ್ಬಿಟ್ಟಿದ್ದೀರಾ? ಅಂಡ್ ಚಿಮ್ನಿ ಪೈಪೇ ಕಾಣಿಸ್ತಾ ಇಲ್ಲ ನೋಡಿ. ಹಾಂ ಸರ್, ಕವರ್ ಮಾಡಿದ್ದೀವಿ ಇಲ್ಲಿ. ಚೆನ್ನಾಗಿ ಮಾಡಿದ್ದೀರಾ ಅಂತ. ಯಾಕಂತಂದ್ರೆ ತುಂಬಾ ಮನೆಗಳಲ್ಲಿ ಚಿಮ್ನಿ ಇದು ಪೈಪ್ ಕಾಣಿಸುತ್ತೆ. ಆಲ್ಮೋಸ್ಟ್ ಎಲ್ಲ ಮನೆಗಳಲ್ಲಿ ಕಾಣಿಸುತ್ತೆ. ಸೊ ಇಲ್ಲಿ ಕಂಪ್ಲೀಟ್ಲಿ ಕಾಣಿಸ್ತಿರೋ ತರ ಮಾಡಿದ್ದೀವಿ. ಓಕೆ. ಬ್ಯಾಕ್ ಅಲ್ಲೂ ನಾವು ಇದು ಕೊಟ್ಟಿದ್ದೀವಿ ಸರ್, ಪ್ಯಾನಲಿಂಗ್ ಕೊಟ್ಟಿದ್ದೀವಿ. ಅಲ್ಲೂ ಅಕ್ರಾಲಿಕ್, ಕಂಪ್ಲೀಟ್ ಆಗಿ ಅಕ್ರಾಲಿಕ್ ಸರ್. ಯೂಶಲಿ ಏನ್ ಮಾಡ್ತಾರೆ ಕಸ್ಟಮರ್ಸ್, ಕೆಳಗಡೆ ಮತ್ತೆ ವಾಲ್ ಯೂನಿಟ್ ಮಾತ್ರ ಅಕ್ರಾಲಿಕ್ ಹಾಕೊಂಡು ಲಾಫ್ಟ್ಗೆ ನಾರ್ಮಲ್ ಲ್ಯಾಮಿನೇಟ್ ಹಾಕೋತಾರೆ. ಇದು ಕಂಪ್ಲೀಟ್ ಆಗಿ ಕಸ್ಟಮರ್ ಅಕ್ರಾಲಿಕ್ ಹಾಕೊಂಡಿದ್ದಾರೆ. ಅಕ್ರಾಲಿಕ್ ಹಾಕ್ಬಿಟ್ಟಿದ್ದಾರೆ. ಅಂಡ್ ಇಲ್ಲೂ ಕೂಡ ಲೈಟ್ ಅನ್ನ ರನ್ ಮಾಡಿದ್ದೀರಾ? ಸೊ ಇದು ವೀಕ್ಷಕರೇ, ಇದು ಆಕ್ಚುಲಿ ಇವಾಗ ನಮ್ಗೆ ಬರ್ತಾ ಇಲ್ಲ. ನಾವು ನಿಮಗೆ ಕ್ಲಿಪ್ಸ್ ಅನ್ನು ತೋರಿಸ್ತಾ ಇರ್ತೀನಿ. ಇದು ಹಾಕ್ಬೇಕಾದ್ರೆ ನಿಮಗೆ ಕಂಪ್ಲೀಟ್ ಆಗಿ ಕ್ಲಿಪ್ಸ್ ಅನ್ನ ನೀವು ನೋಡಬಹುದು. ಅಂಡ್ ಹಾಗೆ ಮುಂದೆ ಹೋಗ್ಬಿಡೋಣ ಸರ್. ಇಲ್ಲಿ ಈ ಕಡೆ ಒಂದು ಪ್ರೊಫೈಲ್ ಶಟ್ ಇದೆ ಸರ್. ಸೊ ಇದೆಲ್ಲ ಕಸ್ಟಮರ್ ಸರ್ಪ್ರೈಸ್ ಕೊಟ್ಟಿದ್ದ. ಆಕ್ಚುಲಿ ಫಸ್ಟ್ ಡಿಸೈನಿಂಗ್ ಪಾರ್ಟ್ ಅಲ್ಲಿ ಇದಿರ್ಲಿಲ್ಲ ಅಂತ ಇರಲಿಲ್ಲ ಸರ್. ಸೊ ಹೋಗ್ತಾ 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 ಕಸ್ಟಮರ್ಗೆ ಇದೊಂದು ಹೇಳಿ ಸರ್ ಹಾಕೊಡ್ತೀವಿ ಅಂತ ಹೇಳಿ ನಾವೇ ಹಾಕೊಟ್ವಿ. ಅದನ್ನ ಆಡ್ ಮಾಡಿದ್ದೀವಿ. ಓಕೆ. ಅದಾದ್ಮೇಲೆ 2 ಶಟರ್ಸ್ ಸರ್. ಶಟರ್ಸ್ ಅಲ್ಲಿ ಒಳಗಡೆ ಅಕ್ವಾಗಾರ್ಡ್ ಪಾಯಿಂಟ್ ಇದೆ. ಓಕೆ. ಸೊ ಇಲ್ಲಿ ಅಕ್ವಾಗಾರ್ಡ್ ಹಾಕೋಬಹುದು. ಬಟ್ ಕಸ್ಟಮರ್ ಇಲ್ಲಿ ಕೆಳಗಡೆ ಹಾಕೊಂಡಿದ್ದಾರೆ ಸರ್ ಆಕ್ಚುಲಿ. ಸೊ ಇಲ್ಲಿ ಬೇಸಲ್ಲಿ ಹಾಕೊಂಡಿದ್ದಾರೆ. ಅದು ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ ಓಕೆ. ಲಾಸ್ಟ್ ಅಲ್ಲಿ ಸ್ಟೋರೇಜ್ ಅಂದ್ರೆ ಜಾಗ ವೇಸ್ಟ್ ಆಗದೆ ತರ ಕಂಪ್ಲೀಟ್ ಮಾಡಿರುವಂತದ್ದು. 1 ಫೀಟ್ ಡೋರ್ ಒಂದು ಕೊಟ್ಟಿದ್ದೀವಿ. ಓಕೆ. ಸೊ ಪೈಪ್ ಅಲ್ಲಿ ಹೋಗಿರೋದು ಇಲ್ಲಿಂದ ಹೊರಗಡೆ ಬರ್ತದೆ. ಇಲ್ಲಿಂದ ಈಚೆ ಬಂದು ಹಂಗಿದೆ ಹೋಗಿದೆ. ಸೊ ಇಷ್ಟೇ ಪೈಪ್ ಕಾಣಿಸುತ್ತೆ ಆಕ್ಚುಲಿ. ಓಕೆ 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 ಓಕೆ. ಈಗ ಬೇಸ್ ಯೂನಿಟ್ ಇದು ಮಾಡೋಣ. ಈ ಮೇಲ್ಗಡೆ ಏನಿದು? ಇದು ಕ್ವಾರ್ಟ್ಸ್ ಸರ್. ನೀವು ಹಾಕೊಟ್ಟಿರೋದಲ್ವಾ ಇದು? ನಮ್ದು, ಬಟ್ ಎಕ್ಸ್ಟ್ರಾ ಚಾರ್ಜ್ ಅಲ್ಲ. ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ. ಓಕೆ.
ಕ್ವಾಡ್ಸ್ ಸಿಂಕ್ ವಿತ್ ಕ್ವಾಡ್ಸ್ ಗ್ರಾನೈಟ್. ಓಕೆ, ಇದನ್ನ ನೀವೇ ಹಾಕೊಟ್ರಾ ಇದನ್ನ? ಹೌದು ಸರ್. ಓಕೆ, ಸೂಪರ್. ಓಕೆ, ಸೊ ಇದು ಬಂದು ಆಕ್ವಾ ಗಾಡಿಗೆ ಸರ್. ಇದು ಬಂದು ನಾರ್ಮಲ್ ವಾಶ್ ಮಾಡೋದಕ್ಕೆ. ಓಕೆ ಓಕೆ, ವಾಟರ್ ಫಿಲ್ಟರ್ ಇದರಿಂದ ಬರ್ತಾ ಇದೆ ಅಲ್ವಾ ಇದು? ಓಕೆ ಓಕೆ ಓಕೆ. ಸೊ ಇದಕ್ಕೆ ಕನೆಕ್ಷನ್ ಕೊಟ್ಟಿಲ್ಲ, ಇದೊಂದು ಸಿಂಗಲ್ ಶಟರ್ ಸರ್. ಓಕೆ ಓಕೆ, ಅದು ಸಿಂಗಲ್ ಸೆಟರ್, ಅದು ಲಾಸ್ಟ್ ಯೂನಿಟ್. ಓಕೆ, ಹೌದು ಸರ್. ಇದು ಬಂದು ಸಿಂಕ್ ಏರಿಯಾ ಸರ್. ಸಿಂಕ್ ಏರಿಯಾ ಅಲ್ವಾ ಇದು? ಈ ಪೇಪರ್ ಬಂದು ವಾಟರ್ ಪ್ರೂಫ್ ಸರ್ ಆಕ್ಚುಲಿ. ಓಕೆ ಸೊ ನಾರ್ಮಲ್ ಪ್ಲೈ ಹಾಕಿರ್ತೀವಲ್ಲ, ಅದ್ರ ಮೇಲೆ ಈ ಪೇಪರ್ ಹಾಕಿದ್ರೆ ಅವಾಯ್ಡ್ ಆಗುತ್ತೆ ಅಂತ ಹೇಳ್ತೀರಾ? ಸೊ ಹಾಳಾಗೋದಿಲ್ಲ? ಹಾಳಾಗೋದಿಲ್ಲ. ಹೌದು ಸರ್. ಇದು ಬಂದು ಆಕ್ವಾ ಗಾಡಿ ಯೂಶಲಿ ಮೇಲ್ಗಡೆ ಆಗ್ತದೆ, ಈಗ ಕೆಳಗಡೆನೂ ಆಗ್ತದೆ. ಓಕೆ ಓಕೆ, ಸೊ ದಟ್ ಅಲ್ಲಿ ಜಾಗ ಸಿಗುತ್ತೆ ಮತ್ತೆ ಯೂನಿಕ್ ಆಗಿರುತ್ತೆ ಅಂತ ಕೆಳಗಡೆ ಆಗ್ತಾ ಇದ್ದಾರೆ ಇವಾಗ. ಓಕೆ, ಹೊಸದಾಗಿ ಬಂದಿದೆ ಅಂತ ಹೇಳ್ಬೋದು. ಅಂಡ್ ಈ ಕಡೆ ಏನು ಬರ್ತಾ ಇದೆ ಸರ್? ಈ ಕಡೆ ಬಂದು ಟ್ಯಾಂಡಮ್ ಬಾಕ್ಸ್ ಸರ್. ಇದು ಕಂಪ್ಲೀಟ್ ಟ್ಯಾಂಡಮ್ ಬಾಕ್ಸ್ ಇದು? ಹೌದು ಸರ್, 2 ಟ್ಯಾಂಡಮ್ ಬಾಕ್ಸ್ ಬರುತ್ತೆ ಇಲ್ಲಿ. ಓಕೆ ಓಕೆ. ಸೊ 8 ಇಂಚಸ್ ಟ್ಯಾಂಡಮ್ ಬಾಕ್ಸ್ ಬರುತ್ತೆ. ಸೊ ಬ್ಲ್ಯಾಕ್ ಅಂಡ್ ವೈಟ್ ಕಾಂಬಿನೇಷನ್ ಅಲ್ಲಿ ಮಾಡಿರೋದಲ್ಲ? ಬ್ಲ್ಯಾಕ್ ಅಂಡ್ ವೈಟ್ ಕಾಂಬಿನೇಷನ್. ಇದು ಬಂದು ಕಟ್ಲರಿ ಟ್ರೇ ಸರ್. ಕಟ್ಲರಿ ಟ್ರೇ ಅಲ್ವಾ ಇದು? ಪರ್ಫೋರೇಟೆಡ್ ಇದೆ ಇದು. ಇದು ಬಂದು ನಿಮಗೆ ಪ್ಲೇನ್ ಟ್ರೇ, ವೈರ್ ಬಾಸ್ಕೆಟ್ ಅಲ್ವಾ? ವೈರ್ ಬಾಸ್ಕೆಟ್ ಸರ್. ಓಕೆ, ಇದು ಬಂದು ತಾಲಿ ಸರ್. ಇದು ತಾಲಿ ಯೂನಿಟ್. ಯೂನಿಟ್. ಓಕೆ ಓಕೆ ಓಕೆ. ಅಂಡ್ ಈ ಕಡೆ ಕಾರ್ನರ್ ಅಲ್ಲಿ ಬಾಟಲ್ ಪಿಲ್ಲೋ. ಓ, ಕಾರ್ನರ್ ಗೆ ಬಾಟಲ್ ಪಿಲ್ಲೋ ಹಾಕಿಬಿಟ್ಟಿದ್ದಾರೆ ಇಲ್ಲಿ ಸರ್. ಸ್ವಲ್ಪ ದೊಡ್ಡದಾಗಿ ಬಿಟ್ಟಿದೆ. ಓಕೆ. ಆಮೇಲೆ ಈ ಕಡೆ ಬಂದು ಈ ತರ ಶೆಲ್ಫ್ ಇಟ್ಟು ಅಲ್ಲಿ ಒಳಗಡೆ ತನಕ ಆಕ್ಸೆಸ್ ಮಾಡಬಹುದು. ಒಳಗಡೆ ತನಕ ನಾವು ಇಲ್ಲಿ ಹೋಗಬಹುದು ಅಲ್ವಾ? ಇಲ್ಲಿ ಇಷ್ಟು ಜಾಗ ವೇಸ್ಟ್ ಮಾಡಿಲ್ಲ ಇಲ್ಲಿ. ಓಕೆ, ಕಂಪ್ಲೀಟ್ ಆಗಿ ಆಕ್ಸೆಸ್ ಮಾಡಬಹುದು. ಅಂಡ್ ಇಲ್ಲಿ ಈ ಕಾರ್ನರ್ ಅಲ್ಲಿ ಏನು ಮಾಡಿದ್ದೀರಾ? ನಿಮ್ಗೊಂದು ರೋಲಿಂಗ್ ಶಟರ್ ತೋರಿಸ್ತೀನಿ ಈಗ. ತೋರಿಸುವಂತೆ. ಪ್ರಾಬಬ್ಲಿ ಇದು ಫಸ್ಟ್ ಟೈಮ್ ಅನ್ಸುತ್ತೆ ರೋಲಿಂಗ್ ಶಟರ್ ತೋರಿಸ್ತೀನಿ. ನಿಮ್ಮ ವಿಡಿಯೋದಲ್ಲಿ ಫಸ್ಟ್ ಟೈಮ್ ಸರ್ ಆಕ್ಚುಲಿ ರೋಲಿಂಗ್ ಶಟರ್ಸ್ ತೋರಿಸ್ತಾ ಇರುವಂತದ್ದು. ಸೊ ಒಳಗಡೆ ಒಂದು ಸರ್ಫೇಸ್ ಲೈಟ್ ಕೊಟ್ಟಿದ್ದೀನಿ. ಓಕೆ ಓಕೆ. ಸೊ ಮತ್ತೆ ಇದು ರೋಲಿಂಗ್ ಶಟರ್ ಸರ್. ಕ್ಲೋಸ್ ಮಾಡ್ಕೋಬಹುದು. ಒಳಗಡೆ ಮತ್ತೆ ಗ್ಲಾಸ್ ಶೆಲ್ಫ್ ಕೊಟ್ಟಿದ್ದೀವಿ. ಓಕೆ ಓಕೆ ಓಕೆ. ಸೊ ಸ್ಟೋರೇಜ್ಗೆ ಆಗುತ್ತೆ, ಪ್ಲಸ್ ಲುಕ್ ವೈಸ್ ಚೆನ್ನಾಗುತ್ತೆ. ಯೂಶಲಿ ಇಲ್ಲಿ ಬಂದು ಮಿಕ್ಸಿ, ಗ್ರೈಂಡರ್ ಅಂತದ್ದು ಇಡ್ಬೋದಲ್ವಾ ಇದರಲ್ಲಿ? ಓಕೆ, ಪ್ಲಸ್ ಯೂನಿಕ್ ಆಗಿ ಕಾಣಿಸುತ್ತೆ ಸರ್. ಯೂನಿಕ್ ಆಗಿದೆ, ಡಿಫ್ರೆಂಟ್ ಆಗಿದೆ. ಇಲ್ಲಿ ಕೆಳಗಡೆ ಬಂದು ಒಂದು ಡ್ರಾವರ್ ಕೊಟ್ಟಿದ್ದೀವಿ, ಸಾರಿ ಶಟರ್ ಕೊಟ್ಟಿದ್ದೀವಿ. ಶಟರ್ಸ್ ಕೊಟ್ಟಿದ್ರೆ ಇಲ್ಲಿ ಶೆಲ್ಫ್ ಬರುತ್ತೆ ಅಲ್ವಾ? ಇಲ್ಲಿ ಒಂದು ಶೆಲ್ಫ್ ಬರುತ್ತೆ. ಒಂದು ಶೆಲ್ಫ್ ಬರುತ್ತೆ ಸರ್. ಅದ್ರ ಕೆಳಗಡೆ ಬಂದು ನಾವು ಇದು ಕೊಟ್ಟಿದ್ದೀವಿ ಸರ್, ವಿಕರ್ ಬಾಸ್ಕೆಟ್. ಪೆಡ್ಲರ್ ಬ್ರ್ಯಾಂಡ್ ಅದು. ಓಕೆ, ಪೆಡ್ಲರ್ದ ಇದು? ಹೌದು ಸರ್. ಓಕೆ. ಸೊ ಆಲೂಗಡ್ಡೆ, ಈರುಳ್ಳಿ ಎಲ್ಲ ಇದರಲ್ಲಿ ಹಾಕಿಟ್ಟಿರ್ಬೋದು. ಚೆನ್ನಾಗಿದೆ. ಓಕೆ. ಅದ್ರ ಪಕ್ಕದಲ್ಲಿ ಒಂದು ಸ್ಲ್ಯಾಬ್ ಕೊಟ್ಟಿದ್ದೀವಿ ಸರ್. ವಾಷಿಂಗ್ ಮಿಷಿನ್ ಪಾಯಿಂಟ್ ಆಕ್ಚುಲಿ ಇದು. ಓಕೆ, ಇದು ವಾಷಿಂಗ್ ಮಿಷಿನ್ ಪಾಯಿಂಟ್ ಹೌದು ಸರ್. ಇದು ಕೆಳಗಡೆ ವಾಷಿಂಗ್ ಇವನ್ ಡಿಶ್ ವಾಷರ್ ಕೂಡ ಇಲ್ಲಿ ಡಿಶ್ ವಾಷರ್ ಇಟ್ಕೋಬಹುದು, ಇಲ್ಲ ವಾಷಿಂಗ್ ಮಿಷಿನ್ ಕೂಡ ಇಟ್ಕೋಬಹುದು. ಸೊ ಇಲ್ಲಿ ಡಿಟರ್ಜೆಂಟ್ ಬಾಕ್ಸ್ ತರ ಯೂಸ್ ಮಾಡಬಹುದು ಅಲ್ವಾ? ಸೂಪರ್ ಸರ್. ಫೋಲ್ಡಿಂಗ್ ಡೈನಿಂಗ್ ಟೇಬಲ್ ಸರ್ ಇದು. ಫೋಲ್ಡಿಂಗ್ ಡೈನಿಂಗ್ ಟೇಬಲ್. ಸೊ ಇದು ಬಂದು ಸ್ಪೇಸ್ ಸೇವಿಂಗ್ ಕಾನ್ಸೆಪ್ಟ್ ಆಕ್ಚುಲಿ. ಓಕೆ. ಸೊ ಇದನ್ನ ಲೈಕ್ ಹಿಂಗ್ ಓಪನ್ ಈಸಿಯಾಗಿ ಓಪನ್ ಆಗುತ್ತೆ ಸರ್ ಇದು? ಈಸಿಯಾಗಿ ಓಪನ್ ಆಗುತ್ತೆ. ಸೊ ಈ ತರ ಬೇಕಂದಾಗ ಈ ತರ ಓಪನ್ ಮಾಡಿ ಯೂಸ್ ಮಾಡ್ಕೋಬಹುದು. ಓಕೆ. ಸೊ ಮೆಕ್ಯಾನಿಸಮ್ ತೋರಿಸ್ಬಿಡೋಣ ವೀಕ್ಷಕರೇ ನೋಡಬಹುದು. ಇಲ್ಲಿರುತ್ತೆ. ಬೇಡ ಅಂದಾಗ ಇದನ್ನ ತೆಗೆದು ಪುಷ್ ಮಾಡಿದ್ರೆ ಒಳಗಡೆ ಹೊರಟೋಗ್ಬಿಡುತ್ತೆ. ಕ್ಲೋಸ್ ಮಾಡಿ ಸರ್ ಅದನ್ನ. ಸೊ ಆರಾಮಾಗಿ ಸ್ಪೇಸ್ ಸೇವ್ ಆಗುತ್ತಲ್ವಾ ಇದು? ಹೌದು, ತುಂಬಾ ಚೆನ್ನಾಗಿದೆ. ಸೊ ಮೇಲ್ಗಡೆ ಮಿನಿಮಮ್ ಕ್ರಾಕರಿ ಯೂನಿಟ್ ಮಾಡಿದ್ದೀವಿ. ಸೊ ಇದು ಕಂಪ್ಲೀಟ್ ಆಗಿ 2 ಅಪ್ಲಿಫ್ಟರ್ಸ್ ಮತ್ತೆ ಒಂದು ಓಪನ್ ಶಟರ್ ಕೊಟ್ಟಿದ್ದೀವಿ. ಓಕೆ, ಅಪ್ಲಿಫ್ಟರ್ ಓಪನ್ ಮಾಡಿ ಸರ್ ಅದು. ಸರ್ ಇದು ಅಪ್ಲಿಫ್ಟರ್ ಯಾವ ಕಂಪನಿದು ಯೂಸ್ ಮಾಡಿರೋದು? ಎಪ್ಕೋದು ಯೂಸ್ ಮಾಡಿದ್ದೀರಾ? ಇದು ಸಾಫ್ಟ್ ಕ್ಲೋಸರ್ ಸರ್. ಸಾಫ್ಟ್ ಕ್ಲೋಸರ್ ಇದು. ಓಕೆ, ಇನ್ಕ್ಲೂಡಿಂಗ್ ಅಪ್ಲಿಫ್ಟರ್, ಸಾಫ್ಟ್ ಕ್ಲೋಸ್ ಆಗುತ್ತೆ. ಓಕೆ. ಅಂಡ್ ಇಲ್ಲಿ ರೂಫ್ ಅಲ್ಲಿ ಬಂದು ಮತ್ತೆ ಅಗೈನ್ ಡ್ಯೂಕೋ ಪೇಂಟ್ ಮಾಡಿದ್ದೀವಿ ಸರ್. ಡ್ಯೂಕೋ ಪೇಂಟ್ ಅದು MDF ಗೆ ಡ್ಯೂಕೋ ಪೇಂಟ್ ಅನ್ನ ಮಾಡಿರೋ ಆಫ್ಟರ್ಸ್ ತರ ಡಿಸೈನ್ ಮಾಡಿ ಫ್ಯಾನ್ಸಿ ಲೈಟ್ ಅನ್ನ ಆಡ್ ಮಾಡ್ಬಿಟ್ಟಿದ್ದೀರಾ ಇಲ್ಲಿ ಅಲ್ವಾ? ಓಕೆ, ಸೂಪರ್. ಸೊ ಇಲ್ಲಿಂದ ಎಲ್ಲ ಹೋಗ್ತಿದೆ ನೆಕ್ಸ್ಟ್ ಕಿಚನ್ಗೆ ಹೋಗ್ಬಿಡೋಣ ಸರ್. ಸರ್ ಇದು ಈಗ ಕಿಚನ್ ಅಲ್ಲಿ. ಸೊ ಇಲ್ಲಿ ಬಂದು ಟಾಲ್ ಯೂನಿಟ್, ಇದನ್ನು ಫಸ್ಟ್ ತೋರಿಸ್ಬಿಡೋಣ ಟಾಲ್ ಯೂನಿಟ್ ಅನ್ನ. ಸೊ ನೋಡಿ ಸರ್, ಆಕ್ಚುಲಿ ಕಸ್ಟಮರ್ ಶಿಫ್ಟ್ ಆಗಿದ್ದಾರೆ, ಸೊ ನಿಮ್ಗೆ ಐಟಮ್ಸ್ ಕಾಣಿಸುತ್ತೆ. ಓಕೆ, ಪರವಾಗಿಲ್ಲ ಸರ್. ಅಂದ್ರೆ ಒಂದು ಐಡಿಯಾ ಬರುತ್ತಲ್ವಾ, ನಾವು ಈ ತರ ಜೋಡಿಸ್ಕೋಬಹುದು ಅಂತ. ಹೌದು ಸರ್. ಓಕೆ, ಏನ್ ಹೇಳ್ತಾರೆ ಇದನ್ನ? ಇದ್ರಲ್ಲಿ ಬಂದು ಪ್ಯಾಂಟ್ರಿ ಯೂನಿಟ್ ಸರ್. ಇದು ಪ್ಯಾಂಟ್ರಿ ಯೂನಿಟ್ ಇದು. ಟಾಲ್ ಯೂನಿಟ್ ಅಲ್ಲಿ ಒಳಗಡೆ ಬರೋ ಆಕ್ಸೆಸರಿ. ಸೊ ಇದ್ರಲ್ಲಿ ಬಂದು 12 ಬಾಸ್ಕೆಟ್ಸ್ ಬರುತ್ತೆ. ಸೊ ಡೋರ್ ಮೇಲೆ 6 ಬಾಸ್ಕೆಟ್ಸ್, ಒಳಗಡೆ 6 ಬಾಸ್ಕೆಟ್ಸ್. ಓಕೆ. ಸೊ ಈ ತರ ಜೋಡಿಸ್ಕೋಬಹುದು ಸರ್. ಓಕೆ. ಇದರಲ್ಲಿ ವೇಟ್ ಎಷ್ಟು ಆಗ್ಬೋದು ಸರ್? ನೀವು ಇಷ್ಟೊಂದು ಕೊಟ್ಬಿಟ್ಟಿದ್ದೀರಾ ಸ್ಟೋರೇಜ್ ಶೆಲ್ಫ್ಸ್ ಗಳು, ಎಷ್ಟು ವೇಟ್ ಆಗ್ಬೋದು ಸರ್ ಇದರಲ್ಲಿ? ಅರೌಂಡ್ ಒಂದೊಂದು ಸೆಕ್ಷನ್ ಗೆ 4 to 5 kg 4 to 5 kg ಆಗ್ಬೋದು. ಸೊ ಹಂಗಾದ್ರೆ ಇನಫ್ ಆಫ್ ಸ್ಟೋರೇಜ್ ಅಲ್ವಾ ಸರ್? ಹೌದು ನೋಡಿ, ಈ ಕಡೆಗೆ ಚಿಕ್ಕ ಡಬ್ಬಗಳೇನಿದೆ ಅದು ಇಟ್ಕೋಬಹುದು. ಸ್ಪೈಸ್ ರಾಕ್ ತರ ಯೂಸ್ ಮಾಡಬಹುದು. ಈ ಕಡೆ ಬಂದ್ಬಿಟ್ಟು ಮೀಡಿಯಂ ಸೈಜ್ ಡಬ್ಬಗಳು ಇಟ್ಕೋಬಹುದು, ಎಲ್ಲದನ್ನು ಹಾಕೋಬಹುದು. ಓಕೆ, ಸೂಪರ್ ಸರ್. ಸೊ ಇದ್ರಲ್ಲಿ ಬಂದು ಇದ್ರ ಕ್ವಾಲಿಟಿ ಮತ್ತೆ ಇದ್ರಲ್ಲಿ ಬೇರೆ ಬೇರೆ ಬರುತ್ತೆ. ಇದು ಪ್ರೀಮಿಯಂ ಕ್ವಾಲಿಟಿ ಏನ್ ಯೂಸ್ ಮಾಡಿದೀವಲ್ಲ,
ಇದು ಪ್ರೀಮಿಯಂ ಕ್ವಾಲಿಟಿ. ಯಾವ ಕಂಪನಿ ಸರ್ ಇವೆಲ್ಲ? ಇದು ಪೆಗ್ಲರ್ ಸರ್. ಪೆಡ್ಲರ್ ಅವ್ರದ್ದು. ಓಕೆ ಸರ್. ಸರ್ ನೆಕ್ಸ್ಟ್ ಆಗಿ ಇಲ್ಲಿ ಓಪನ್ ಮಾಡ್ತಾ ಹೋಗಿ ಒಂದೊಂದೇ ತೋರಿಸ್ಕೊಂಡ್ಬಿಡೋಣ ಸೊ ನಾವು. ಇದು ಬಂದು ಮತ್ತೆ ವಾಲ್ ಯೂನಿಟ್. ವಾಲ್ ಯೂನಿಟ್ ಅಲ್ವಾ ಇದು? ಇಲ್ಲಿ ಕಸ್ಟಮರ್ ಮಿಕ್ಸಿ ಇಟ್ಕೊಂಡಿದ್ದಾರೆ. ಓಕೆ ಓಕೆ. ಸೊ ಮೇಲ್ಗಡೆ ಸಣ್ಣ ಪುಟ್ಟ ಡಬ್ಬಾಸ್ ಡೈಲಿ ಏನ್ ಯೂಸ್ ಮಾಡ್ತೀವಿ, ಸ್ಟವ್ ಪಕ್ಕ ಇರೋದ್ರಿಂದ ಡೈಲಿ ಯೂಸ್ ಮಾಡ್ತಾರೆ ಅದನ್ನ ಆ ತರ ಮಾಡಿದ್ದಾರೆ. ಅಂಡ್ ಇದು ಕಂಟಿನ್ಯೂ ಮಾಡಿದ್ದೀರಲ್ವಾ ಇಲ್ಲಿ? ಸರ್ ಪ್ಯಾನಲ್ ಯೂಶಲಿ ಚಿಮ್ನಿ ಹಿಂದ್ಗಡೆ ಏನಾಗುತ್ತೆ ಗಲೀಜ್ ಆಗುತ್ತೆ. ಹೌದೌದು. ಸೊ ಅದಕ್ಕೆ ಏನ್ ಮಾಡಿದೀವಿ, ಫುಲ್ ಪ್ಯಾನಲ್ ಕೊಟ್ಟಿದೀವಿ ಸೊ ದಟ್ ಅವ್ರಿಗೆ ಕ್ಲೀನ್ ಮಾಡ್ಕೊಳಕ್ಕೆ ಈಸಿ ಆಗ್ಲಿ ಅಂತ ಹೇಳ್ಬಿಟ್ಟು ಕಂಟಿನ್ಯೂಟಿ ಕೊಟ್ಬಿಟ್ಟಿದ್ದೀರಾ ಅಲ್ವಾ? ಅಂಡ್ ಇಲ್ಲಿ ಕಾರ್ನರ್ ಯೂನಿಟ್ ಸ್ಪೇಸ್ ವೇಸ್ಟ್ ಆಗಬಾರ್ದು ಅಂತ ಹೇಳಿ ಹಾಕೊಟ್ಟಿದ್ದಾರೆ. ಓಕೆ, ಅದಕ್ಕೆ ಫ್ರಾಸ್ಟ್ ಅಂಡ್ ಗ್ಲಾಸ್ ಹಾಕಿದೆ. ಓಕೆ ಸೂಪರ್ ಸರ್. ಓಕೆ. ಅಂಡ್ ಇಲ್ಲಿ ಬಾಟಮ್ ಯೂನಿಟ್ ತೋರಿಸ್ಬಿಡೋಣ ಹಾಗೆ. ಹಾ ಸರ್, ಟ್ಯಾಂಡಮ್ ಬಾಕ್ಸಸ್. ಟ್ಯಾಂಡಮ್ ಬಾಕ್ಸಸ್ ಕೊಟ್ಟಿದ್ದೀರಾ. ಚಿಕ್ಕದಲ್ವಾ ಇದು? 4 ಇಂಚಸ್ ದ ಇದು? ಇದು 4 ಇಂಚಸ್ ಸರ್. ಹೈಟ್ ಬಂದು 4 ಇಂಚಸ್. ಸೊ ನೆಕ್ಸ್ಟ್ ಬಂದು 6 ಇಂಚಸ್. ಸೊ ಎಲ್ಲಾ ಇಂಚಸ್ ಮಾಡ್ಬಿಟ್ಟಿದ್ದೀರಾ? ಹೌದು ಸರ್. ಇದು ಸರ್ 8 ಇಂಚಸ್. 8 ಇಂಚಸ್ ದೊಡ್ಡದು ಅಲ್ವಾ? ಯೂಶಲಿ ಕಸ್ಟಮರ್ ನಾವು ಎಂಟಿ ತೋರಿಸ್ತಾ ಇರ್ತೀವಿ. ಫಸ್ಟ್ ಟೈಮ್ ವಿತ್ ಐಟಮ್ ಪರವಾಗಿಲ್ಲ ಸರ್, ಅಂದ್ರೆ ಐಡಿಯಾ ಬರುತ್ತಲ್ವಾ? ಸೊ ಏನೇನು ಇಟ್ಕೋಬಹುದು ಅಂತ ಇಷ್ಟು ದೊಡ್ಡ ಬಾಕ್ಸ್ ಗಳನ್ನೆಲ್ಲ ಹಾಕೊಬಹುದು. ಕರೆಕ್ಟ್ ನೋಡಿ ಗೊತ್ತಾಗುತ್ತೆ. 6 ಇಂಚಸ್ ಅಲ್ಲಿ ಚಿಕ್ಕ ಪುಟ್ಟ ಬಾಕ್ಸ್. ಕೆಪಾಸಿಟಿ ಬರುತ್ತೆ. ಓಕೆ 45 kg ನ ಇದು? 45 kg ಕೆಪಾಸಿಟಿ ಬರುತ್ತೆ. ಹಾ. ಇಲ್ಲ ಕಟ್ಲರಿ ಹಾಕೊಬಹುದು ಅಲ್ವಾ? ಹಾಕೋಬಹುದು. ತುಂಬಾ ಚೆನ್ನಾಗಿದೆ ಸರ್. ಆಕ್ಚುಲಿ ತೋರಿಸ್ದಂಗಾಯ್ತು ನಮ್ಮ ವೀಕ್ಷಕರಿಗೆ. ಅಂಡ್ ಈ ಕಡೆ ಇದು ಸ್ಟವ್ ಕೆಳಗಡೆ ಇದು ಕಾರ್ನರ್ ಸ್ಪೇಸ್ ಸರ್. ಕಾರ್ನರ್ ಸ್ಪೇಸ್ ಅದು? ಕಾರ್ನರ್ ಸ್ಪೇಸ್ ಕರೆಕ್ಟ್ ಆಗಿ ಯುಟಿಲೈಸ್ ಮಾಡಿದ್ದೀರಾ? ಶೆಲ್ಫ್ ಕೊಟ್ಟಿದ್ದೀವಿ. ಓಕೆ. ಇದು ಮತ್ತೆ 2 ಶೆಲ್ಫ್ ಇದೆ ಇಲ್ಲಿ. ಓಕೆ ಓಕೆ. ಒಂದು ಅದನ್ನು ಸ್ಟೋರೇಜ್ ಮಾಡ್ಕೊಂಡಿದ್ದಾರೆ. ಓಕೆ. ಯೂಸ್ ಮಾಡಿರೋ ಹ್ಯಾಂಡಲ್ಸ್ ಬಂದು ಜಿ ಪ್ರೊಫೈಲ್ ರೋಸ್ ಗೋಲ್ಡ್. ಜಿ ಪ್ರೊಫೈಲ್ ರೋಸ್ ಗೋಲ್ಡ್ ಅಲ್ವಾ ಇದು? ಓಕೆ. ಸೊ ಇಲ್ಲಿ ಮತ್ತೆ 2 ಟ್ಯಾಂಡಮ್ ಬಾಕ್ಸ್ ಸರ್. ಇದು ದೊಡ್ಡದಲ್ವಾ ಇದು? ದೊಡ್ಡದು. ಇದು 3 ಫೀಟ್ ಕೊಟ್ಟಿದ್ದೀವಿ. ಹಾ. ಎಷ್ಟು ಹೈಟ್ ಇದು ಸರ್ ಇದು? 8 ಇಂಚ್. ಇದು 8 ಇಂಚಸ್ ಸರ್. ಓಕೆ. ಕೆಳಗಡೆದು? ಕೆಳಗಡೆದು 8 ಇಂಚಸ್. ಇದು 8 ಇಂಚಸ್ ಅಲ್ವಾ? ಓಕೆ ಸೂಪರ್ ಸರ್. ಓಕೆ. ಅಂಡ್ ಇಲ್ಲಿ ಕಾರ್ನರ್ ಅಲ್ಲಿ ಈ ಕಡೆ ಕಾರ್ನರ್ ಅಲ್ಲಿ ಬಂದು ಮತ್ತೆ ಒಂದು ಸಿಂಗಲ್ ಸ್ಟೆಪ್ಸ್ ಅನ್ನ ಇದು ಮಾಡಿದ್ದೀರಾ. ಸ್ಟೋರೇಜ್ ಸರ್, ಮ್ಯಾಕ್ಸಿಮಮ್ ಸ್ಟೋರೇಜ್. ಓಕೆ. ಮತ್ತೆ 2 ವಿಕಾ ಬಾಸ್ಕೆಟ್ ಕೊಟ್ಟಿದ್ದೀವಿ. ವಿಕಾ ಬಾಕ್ಸ್ ಹಾಕಿದ್ದೀರಾ? ಸೊ ವೀಕ್ಷಕರೇ ನೋಡ್ಬೋದು ಏನಕ್ಕೆ ಯೂಸ್ ಆಗುತ್ತೆ. ಕರೆಕ್ಟ್ ಆಗಿ ನಾವು ಯಾಕೆ ಶೂಟ್ ಮಾಡಿದ್ದು ಒಳ್ಳೇದಾಯ್ತು. ಎಲ್ಲದೂ ತೋರಿಸ್ಬೋದು ನಾವು. ಆನಿಯನ್ಸ್ ಇರ್ಬೋದು, ಎಲ್ಲ ಹಾಕ್ಬೋದು ನಾವು, ಪೊಟ್ಯಾಟೋಸ್ ಇರ್ಬೋದು, ಎಲ್ಲ ಯೂಸ್ ಮಾಡ್ಬೋದು. ಇಟ್ಕೊಂಡಿದ್ದಾರೆ. ಓಕೆ. ಸೊ ಅಷ್ಟೇ ಅಲ್ವಾ? ಸೊ ಈ ಕಡೆ ಒಂದು ಸಿಂಗಲ್ ಆಕ್ವಾಗಾರ್ಡ್ಗೋಸ್ಕರ ಮಾಡಿರುವಂತದ್ದು ಇದು. ಓಕೆ. ಅಂಡ್ ಲಾಫ್ಟ್ ಇಲ್ಲಿ ಮೇಲ್ಗಡೆ ಬರುತ್ತೆ. ಲಾಫ್ಟ್ ಇಲ್ಲಿ ಮೇಲೆ ಕೊಟ್ಟಿದ್ದೀವಿ. ತುಂಬಾ ಉದ್ದ ಇದೆ ಅಲ್ವಾ ಸರ್ ಇದು? ಹೌದು, ಇದು 3 ಫೀಟ್ ಮೇಲೆ ಇದೆ ಸರ್. 3 ಫೀಟ್ ಮೇಲೆ ಇದೆ ಅದು. ಒಂದು ಓಪನ್ ಮಾಡಿ ಸರ್ ಇದು. ಓಕೆ, ಈ ತರ ಬರ್ತಾ ಇದೆ. ಓಕೆ. ಇಲ್ಲಿ ಒಳಗಡೆನೂ ಲಾಫ್ಟ್ ಇದೆ ಅಲ್ವಾ ಸರ್? ಅಲ್ಲೊಂದು ಲಾಫ್ಟ್ ಇದೆ, ಇಲ್ಲೊಂದು ಲಾಫ್ಟ್ ಇದೆ. ಓಕೆ. ಇದು ಓಪನ್ ಇಲ್ಲಿ ಬನ್ನಿ ಸರ್. ಇಲ್ಲೊಂಚು ಇದಾಗುತ್ತೆ ನೋಡಿ. ಸೊ 2 ಲಾಫ್ಟ್ಗಳಲ್ಲಿ ಬರ್ತಾ ಇದೆ. ಕೊಟ್ಟಿದ್ದೀವಿ ಸರ್. ಓಕೆ.